ಇದನ್ನು ಪರಿಹಾರ ಮಾಡೋರು ಇಡೀ ಸರ್ಕಾರ. ಆ ಸರ್ಕಾರ ನೀವು ಕಮಿಷನ್ ಹೆಚ್ಚು ಮಾಡಿದ್ರೆ ನೀವು ಯಾಕೆ ಕೊಡ್ತೀರಿ? ಅಷ್ಟು ಕಮಿಷನ್ ಹೆಚ್ಚು ಮಾಡೋ ಕೆಲಸ ಯಾಕೆ ಮಾಡ್ತೀರಿ? ಒಳ್ಳೆ ತಿಳ್ಬೇಕಲ್ಲ ನೀವು. ಇಬ್ಬರು ತಪ್ಪದ, ಸರ್ಕಾರದ್ದು ತಪ್ಪದ, ಜೊತೆ ಗುತ್ತಿಗೆದಾರರು ತಪ್ಪದ. ಗುತ್ತಿಗೆದಾರದಿಂದ ಅವ್ರು ಹೇಳ್ಬೇಕಪ್ಪ, ನಮ್ಗೆ ಕೊಡೋಕ್ಕಾಗೋದಲ್ಲ, ಬೇಡ ಹೋಗಿ ನಮ್ಮ ರೊಕ್ಕ ಅದ್ರ ಮನೆಯಾಗ ಇಟ್ಕೊಂಡು ಕೊಡ್ತೀವಿ ಅಂತೇಳಿ. ಯಾಕೆ ಇಟ್ಕೊಂಡು ಕೊಡೋದಿಲ್ಲ? ನಿಮ್ಗೆ ಉದ್ಯೋಗ ಬೇಕೇನ ಎದ್ದುಕೊಳ್ಳ. ಯಾಕಂದ್ರೆ ಸಾಕಷ್ಟು ಸಿಗ್ತದೆ ರೀ. 100 ರೂಪಾಯಿ ಐತೆ ಅದ್ರದಾಗ 50 ರೂಪಾಯಿ ಕೆಲಸ ಹಾಕಿದ್ದಿಲ್ಲ. 50 ನೀವು ಅರ್ಧ ಅವ್ರು ಅರ್ಧ ಹೊಡ್ಕೊಂಡು ತಟ್ಟು ಹಾಕ್ತೀರಿ. ನೀವು ಅರ್ಧ ಕೊಡ್ತೀರೋ ಅವ್ರಿಗೆ ಹೆಚ್ಚು ಕೊಡ್ತೀರೋ ಗೊತ್ತಿಲ್ಲ. ಎಲ್ಲರೂ ಕೂಡ ಈ ದೇಶದ ಈ ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋದ್ರಲ್ಲಿ ದುಡ್ಡು ಹೊಡ್ಕೊಂಡು ಹೋಗಿಬಿಟ್ಟಿರಿ ಈ ದೇಶದಾಗ. ಎಲ್ಲ ಪಾರ್ಟಿಗಳು ಒಂದಲ್ಲ, ಕಾಂಗ್ರೆಸ್ಸಲ್ಲಿ BJPಯಲ್ಲಿ ನಿಮಗೆ ಕಮಿಷನ್ ಕೊಡೋದನ್ನು ಮಾತಾಡಿರ್ತೀರಿ. ಅದು ಕೊಡಲಿಲ್ಲ ಅಂದ ತಕ್ಷಣ ಅವ್ರು ಹಿಡ್ಕೊಂಡು ಕೂತು ಬಿಡ್ತಾರೆ ದುಡ್ಡ. ಇದು ಕೊಡ್ರಿ ತೊಗೊಂಡೋಗ್ರಿ. ಯಾಕಂದ್ರೆ ದುಡ್ಡು ಅವ್ರದ್ದು ಅಲ್ರಿ, ಅದು ನಮ್ಮ ಟ್ಯಾಕ್ಸ್ ದುಡ್ಡು. ಅದು ನಮ್ಗೆ ನೀವು ಕಮಿಷನ್ ಹೆಚ್ಚು ಕೊಡಿ ಬಿಡಾಕ್ ನೋಡ್ತೀರಿ, ಕೊಡ್ಲಿಕ್ಕೆ ಹೋಗೋದಿಲ್ಲ, ಅವ್ರಿಗೆ ಬಿಡುವುದಿಲ್ಲ. ಯಾಕಂದ್ರೆ ಹರಾಮಿ ಬರೋದನ್ನು ಯಾರು ಬೇಡ ಅಂತಾರ? ಎಲ್ಲರೂ ಬರಲಿ ಅನ್ನೋರನ್ನ. ಇದರಲ್ಲಿ ಗುತ್ತಿಗೆದಾರರು ಇಲ್ಲ ಕೊಡೋದನ್ನು ಆತ್ಮತ್ಯಾಗ ಮಾಡಿಕೊಡ್ತೀರಿ. ಈ ಜೀವ ಹೊಳ್ಳಿ ಬರ್ತದನ ಕೋರ್ಟದ ಹೋಗ್ರಿ, ಇವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಮಾಡಿದ್ರಿ, ಕೆಲಸ ನಾವು ಮಾಡಿದ್ವಿ, ಬಂದು ನೋಡ್ರಿ, ಎನ್ಕ್ವೈರಿ ಮಾಡ್ಕೊಳ್ರಿ, ನಮ್ಮ ದುಡ್ಡು ನಮ್ಗೆ ಕೊಡ್ರಿ ಅಂತ ಬೆನ್ನತ್ರಿ. ಎಲ್ಲಿಯವರು ಕೊಡೋದ್ರೆ ಎಲ್ಲಿಗೆ ಅದಕ್ಕೆ ದಂಡ ಹಾಕಿಕೊಡು ಅಂತ ಹೇಳ್ರಿ, ಬಡ್ಡಿ ಹಾಕಿಕೊಡು ಅಂತ ಹೇಳ್ರಿ. GST 2-3 ಕೋಟಿ ರೂಪಾಯಿ ಕೊಡ್ತಾನಂತಂದ್ರೆ ಎಷ್ಟು ಕೆಲಸ ಆಗಿರ್ಬೇಕು ಅದು? ಅಂದ್ರೆ ನಾ ಯಾಕೆ ಮೊದಲನೇಲಿ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಆರೋಪ ಮಾಡೋದು ಸತ್ಯ, ಅದು ಇಲ್ಲಂತಲ್ಲ. ಆದರೆ ಅಷ್ಟು ಕಮಿಷನ್ ಕೊಡೋದಕ್ಕೆ ನೀವು ಮೊದಲು ಆ ಟೆಂಡರ್ ತೊಗೊಂಬಂದ ಅದನ್ನು ಒಪ್ಪಿದ್ರಿ ಯಾಕೆ ಅಂತಾರೆ. ಮತ್ತು ಎಲ್ಲ ಟೆಂಡರ್ ಆಗೋ ಮುಂದೆ ಮಾಡೋ ಮುಂದೆ ಕೈಯಿಂದ ಕೈಗೆ ದುಡ್ಡು ಹಂಚಿ ಹೋಗ್ತದೆ, ನಾವೆಲ್ಲ ಗೊತ್ತದಲ್ಲ. ಯಾಕಂದ್ರೆ ಬೇಕಾದವ್ರಿಗೆ ಮಾಡಿರ್ತಾರೆ, ಅವ್ರು ಟೆಂಡರ್ ಸ್ಯಾಂಕ್ಷನ್ ಮಾಡಿರ್ತಾರೆ. ಅದು ತೊಳಗು ನೀವು ಗದ್ದಲ ಹಾಕಿರ್ತೀರಿ. ಎಲ್ಲ ಗದ್ದಲಕೋರ ಸಂಘ, ಗುತ್ತಿಗೆದಾರ ಸಂಘ ಮತ್ತು ಸರ್ಕಾರ ಸಂಘ, ಎರಡು ಗದ್ದಲಕೋರ ಸಂಘ. ಅದು ಇವತ್ತು ಮತ್ತೆ ಹೊರಗೆ ಬರ್ತದೆ. ಇದರಿಂದಾಗೆ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರ್ತದೆ, ಮತ್ತೇನಿಲ್ಲ. ಈಗ BJPಗೆ ಶುರು ಮಾಡ್ತಾರೆ, ಶುರು ಮಾಡಿ ಅವರು ಮತ್ತೆ 2022 ಗೆದ್ದು ಬರ್ಬೋದು, ಇಲ್ಲ ಅಂತಲ್ಲ. ಯಾಕಂದ್ರೆ ಇದನ್ನು ಹೇಳ್ತಾರೆ ಭ್ರಷ್ಟಾಚಾರಿಗಳು. ಇದನ್ನು ಮೊದಲು ಕಾಂಗ್ರೆಸ್ಗೆ ಹೇಳ್ತಿದ್ರು BJP ಸರ್ಕಾರ ಇದ್ದಾಗ. ಈಗ ಅವ್ರಿಗೆ ಇವ್ರು ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಗುತ್ತಿಗೆದಾರರು ಆಧಾರ ಕೊಡ್ತಾ ಇದ್ದಾರೆ, ಇಲ್ಲರಿ ನಮ್ಮದು ಇಷ್ಟು ಬರಬೇಕಾಗಿತ್ತು ಬಂದಿಲ್ಲ ಅಂತೇಳಿ. ಯಾಕಂದ್ರೆ 32,000 ಕೋಟಿ ರೂಪಾಯಿ ಬಿಲ್ ಬಾಕಿ ಅಂದ್ರೆ ಸಾಣದಲ್ಲ ಅಮೌಂಟ. ಅಷ್ಟು ದೊಡ್ಡ ಅಮೌಂಟನ್ನು ಯಾಕೆ ಇಟ್ಕೊಂಡು ಕೂತರು? ಸರ್ಕಾರಕ್ಕೆ ಅಷ್ಟೇ ಅದು ಶಕ್ತಿ ಅದು ಇಟ್ಕೊಂಡು ಕೊಡುವಂಥದ್ದು. ಇವರು ಧೈರ್ಯ ಕೇಳುವಾಗಿಲ್ಲ. ಯಾಕೆ ಧೈರ್ಯ ಕೇಳುವಾಗಿಲ್ಲ ಅಂದ್ರೆ ಇವರು ಒಳಗಿದೊಳಗೆ ಅಲ್ಲಿ ಅವು ವ್ಯವಹಾರ ಮಾಡಿರ್ತಾರೆ. ಅವು ವ್ಯವಹಾರಗಳ ಸಂಘಗಳು ಇವೆಲ್ಲ ಇವು. ಒಬ್ರಿಗೊಬ್ರು ನೀ ತುಳುಗ ನೀ ಕಳ್ಳ ಹೇಳ್ಕೊಂಡು ಹೋಗುವಂಥದ್ದು. ಇವತ್ತೇನಾಗಿಬಿಡೋದಪ್ಪ ಅಂದ್ರೆ ಯಾರ್ದು ದುಡ್ಡು ಎಲ್ಲ ಒಂದು ಜಾತ್ರೆ ಆದಂಗೆ ಆಗಿದೆ. ಜನಸಾಮಾನ್ಯರ ನಾವು ಟ್ಯಾಕ್ಸ್ ಕಳಿತೀವಿ, ವರ್ಷಕ್ಕೆ 4 ಲಕ್ಷ ಕೋಟಿ ಸ್ವತಃ ಸಿದ್ದರಾಮಯ್ಯ ಹೇಳ್ತಾರೆ. ಆ ದುಡ್ಡೊಳಗೆ ಹೋಗಿ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬರೋದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಅವೆಲ್ಲ ದುಡ್ಡಾಗಿ ಹಾಕೊಂಡು ಕೂತಿದ್ದಾರೆ. ಈಗ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ